ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ನಾನು ಶಶಿಕಲಾ. ವೀಕ್ಷಕರೇ, ಮೊದಲಿಗೆ ಪ್ರತಿಯೊಬ್ಬರಿಗೂ ಕೂಡ ಗ್ಯಾಸ್ಟ್ರಿಕ್ ಅನ್ನೋದು ಸರ್ವೇ ಸಾಮಾನ್ಯ. ಆದ್ರೆ ಈ ಗ್ಯಾಸ್ಟ್ರಿಕ್ ಬರ್ಲಿಕ್ಕೆ ಕಾರಣ ಏನು ಅನ್ನೋದು ಗೊತ್ತಿದ್ಯಾ? ಅದ್ರ ಬಗ್ಗೆ ಈ ದಿನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದ್ದಕ್ಕಿದ್ದಂತೆ ಆಸಿಡಿಟಿ ಬರಲು ಇದೇ ಕಾರಣ ಅಂತೆ. ಮೊದಲನೇದಾಗಿ ಕಾರ್ಬೋನೇಟೆಡ್ ಪಾನೀಯಗಳ ಸೇವನೆ, ಅಂದ್ರೆ ಕೂಲ್ ಡ್ರಿಂಕ್ಸ್ ಅತಿಯಾಗಿ ಕುಡಿಯೋದ್ರಿಂದ. ನಂತರ ಆಹಾರ ಸೇವನೆಯ ಸಮಯ ವ್ಯತ್ಯಾಸ. ಎಷ್ಟೋ ಬಾರಿ ನಾವು ಕೆಲಸದ ಒತ್ತಡದಿಂದ ಊಟದ ಸಮಯವನ್ನ ಸ್ಕಿಪ್ ಮಾಡ್ತೀವಿ. ಇದರಿಂದಲೂ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಬರುವಂತ ಚಾನ್ಸಸ್ ತುಂಬಾನೇ ಇದೆ. ಇನ್ನು ಮೂರನೇದು ಧೂಮಪಾನ ಮಾಡುವಂಥದ್ದು. ಎಷ್ಟೋ ಜನ ಹುಡುಗರಿಗೆ ಈ ಒಂದು ಸಿಗರೆಟ್ ಸೇದುವಂತ ಹಾಬಿ ಇದ್ದೇ ಇರುತ್ತೆ. ಕೆಲಸದ ಮಧ್ಯದಲ್ಲಿ ಅಥವಾ ಕೆಲಸದ ಒತ್ತಡದಲ್ಲಿ, ಇನ್ನು ಫ್ರೀ ಇರೋ ಸಮಯದಲ್ಲಿ ಫ್ರೆಂಡ್ಸ್ ಜೊತೆ ಈ ಒಂದು ಧೂಮಪಾನ ಜಾಸ್ತಿ ಆದಾಗ್ಲೂ ಕೂಡ ಗ್ಯಾಸ್ಟ್ರಿಕ್ ಬರುತ್ತೆ. ನಂತರ ನಾಲ್ಕನೇದು ಹೆಚ್ಚು ಕೊಬ್ಬಿನಾಂಶ ಇರುವಂತಹ ಆಹಾರಗಳ ಸೇವನೆ. ನಾವು ಸೇವಿಸ್ತಕ್ಕಂತಹ ಆಹಾರದಲ್ಲಿ ಜಾಸ್ತಿ ಕೊಬ್ಬಿನಾಂಶ ಇರುವಂಥದ್ದು, ಇವಾಗ ಮಟನ್, ಚಿಕನ್, ಕೆಲವೊಂದು ನಾವು ಮಿತಿಯಾಗಿ ಸೇವನೆ ಮಾಡಿದಾಗ ಗ್ಯಾಸ್ಟ್ರಿಕ್ ಬರುವಂತ ಸಂಭವ ಇರೋದಿಲ್ಲ. ಇನ್ನು ಐದನೇದು ಊಟ ಆದ ತಕ್ಷಣ ನಿದ್ದೆ ಮಾಡೋದು. ಸರ್ವೇ ಸಾಮಾನ್ಯವಾಗಿ ನಾನು ಕೂಡ ಅದೇ ತಪ್ಪು ಮಾಡ್ತಾ ಇರ್ತೀನಿ. ಆದ್ರೆ ಈ ತಪ್ಪನ್ನ ನೀವು ಮಾಡಬೇಡಿ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ರಾತ್ರಿ ಸಮಯದಲ್ಲಿ ಊಟ ಮಾಡಿದ ತಕ್ಷಣ ಮಲಗೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಆಸಿಡಿಟಿ ಅಂದ್ರೆ ಆಸಿಡ್ ಲಿಕ್ವಿಡ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಆಸಿಡಿಟಿ ಬರುವಂತ ಚಾನ್ಸಸ್ ತುಂಬಾನೇ ಇದೆ. ಇನ್ನು ಸರಿಯಾಗಿ ನಿದ್ರೆ ಮಾಡದೆ ಇರೋದ್ರಿಂದ ಎಷ್ಟೋ ಜನ ಸ್ಟ್ರೆಸ್ ಫೀಲ್ ಅಲ್ಲಿ ಇರ್ತೀರಾ, ಕೆಲಸದ ಒತ್ತಡ, ಇನ್ನು ಸಾಕಷ್ಟು ಒಂದು ಜೀವನದ ಜಂಜಾಟದಲ್ಲಿ ಯೋಚನೆ ಮಾಡಿಕೊಂಡು ನಿದ್ದೆ ಮಾಡೋದನ್ನ ಮರ್ತಿರ್ತೀರ. ದಯವಿಟ್ಟು ಈ ತಪ್ಪನ್ನ ಮಾಡಬೇಡಿ. ಈಗಿನ ಜನರು ಆಗಾಗ ಕಾಫಿ, ಟೀ ಕುಡಿಯೋದ್ರ ಜೊತೆಗೆ ಕಾರ್ಬೋನೇಟೆಡ್ ಪಾನೀಯಗಳು ಅಂದ್ರೆ ಕೂಲ್ ಡ್ರಿಂಕ್ಸ್ ಸಹ ಕುಡಿಯುವ ಅಭ್ಯಾಸವನ್ನ ಮಾಡ್ಕೊಂಡಿರ್ತಾರೆ. ಇವುಗಳನ್ನ ಅತಿಯಾಗಿ ಸೇವನೆ ಮಾಡೋದು ಅಥವಾ ಆಗಾಗ ಕುಡಿಯೋದು ಆರೋಗ್ಯಕ್ಕೆ ತುಂಬಾನೇ ಹಾನಿಕರ. ಯಾಕಂದ್ರೆ ನಮ್ಮ ಜೀವದ ಆರೋಗ್ಯ ನಮ್ ಕೈಲಿರುತ್ತೆ, ಅದನ್ನ ಕಾಪಾಡ್ಕೊಳ್ಳುವಂತಹ ಹೊಣೆ ಕೂಡ ನಮ್ದಾಗಿರುತ್ತೆ. ಆರೋಗ್ಯದ ಬಗ್ಗೆ ನಿಗಾ ವಹಿಸುವುದು ಬಹಳ ಸೂಕ್ತ. ಯಾಕಂದ್ರೆ ಆರೋಗ್ಯವೇ ಭಾಗ್ಯ, ಅನಾರೋಗ್ಯವೇ ನರಕ.